ನೀನು ಒಂದು ನೆರೆಟಿವ್ಗೆ ಫಿಕ್ಸ್ ಆಗಿಬಿಟ್ಟಿದ್ಯಾ. ಇವಳು ದುರಹಂಕಾರಿ, ಗಯ್ಯಾಳಿ, ಗಂಡನ ಬಿಟ್ಬಿಟ್ಟಿರೋರು ಇವರಿಬ್ಬರಿಗೆ ಎಷ್ಟೇ ಬೈದರು ವೀಕೆಂಡಲ್ಲಿ ಸುದೀಪ್ ಅವ್ರು ಬಂದು ನಿನಗೆ ಸಾಲಲ್ಲ, ನಿನ್ನ ಮನ್ಸಿಗೆ ತೃಪ್ತಿನೇ ಇಲ್ಲ. ಇನ್ನೂ ಕ್ಲಾಸ್ ತೊಗೋಬೇಕಾಗಿತ್ತು, ಇನ್ನೂ ಬೈಬೇಕಾಗಿತ್ತು ಅಂತ ನಿನ್ನ ಮನಸ್ಸಲ್ಲಿದೆ. ಆದರೆ ಬೇರೆ ಇಬ್ಬರು ಇದ್ದಾರಲ್ಲ, ಅದೇ ಆ 24 ವರ್ಷದ ಚಿಕ್ಕ ಹುಡುಗಿ ಮತ್ತು ಬನಿಯನ್ ಹಾಕ್ಕೊಂಡಿರೋ, ಅದೇ ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾ ಇರ್ತೀಯಲ್ಲ, ಹಾಂ ಅವನೇ ಆ ಸೋಕಾಲ್ಡ್ 24 ವರ್ಷದ ಚಿಕ್ಕ ಹುಡುಗಿ ಅಸಭ್ಯವಾಗಿ ಮಾತಾಡಿಕೊಂಡು ಆ ಟೀಮ್ನ ಹೊಡೆದು ಹಠ ಹಿಡಿದು ಮನೆಯಲ್ಲಿ ನಿದ್ದೆ ಮಾಡ್ತಾಯಿದ್ರು. ಹಾಗೆಯೇ ಈ ಬನಿಯನ್ ಹಾಕ್ಕೊಂಡಿರೋ ಆ ನಟ ಯಾರಿಗೇನು ಬೇಕಾದ್ರೂ ವ್ಯಂಗ್ಯ ಮಾಡಿಕೊಂಡು ಅಸಭ್ಯವಾಗಿ ಏನೇನೋ ಎಲ್ಲರೂ ಒಂಥರ ಕಿಚಾಯಿಸ್ಕೊಂಡು ಬೇಕಿರಲಿ ಬೇಡವಾಗಿರಲಿ ಮಾತಾಡಿಕೊಂಡು ಮನೆಯ ಯಾವ ಟಾಸ್ಕು ಸರಿಯಾಗಿ ಮಾಡಿದೆ, ಮನೆ ಕೆಲಸಗಳನ್ನೂ ಸರಿಯಾಗಿ ಮಾಡದೆ ಓಡಾಡ್ಕೊಂಡಿದ್ರು. ಇವರಿಬ್ರಿಗೇನಾದರೂ ಅಂದರೆ ಸುದೀಪ್ ಅವರು ಇವ್ರನ್ನ ಅನ್ನೆಸೆಸರಿಯಾಗಿ ಅನ್ಫೇರಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಾಪ ಬಡವ್ರ ಮನೆ ಮಕ್ಕಳು ಅಂತ ನಿನಗನ್ಸುತ್ತೆ. ವಾಟ್ ಕಮ್ ಔಟ್ ಆಫ್ ದಟ್ ಮೈಂಡ್ ಸೆಟ್. 24 ವರ್ಷದವರು ಚಿಕ್ಕ ಹುಡುಗಿ ಅಲ್ಲ, ಬನಿಯನ್ ಹಾಕ್ಕೊಂಡವರು ಆ ಥರ ಹಾಕ್ಕೊಂಡು ಯಾವಾಗಲೂ ಓಡಾಡೋರೆಲ್ಲ ಬಡವರಾಗಿರಲ್ಲ, ಮತ್ತು ಗಂಡನ ಬಿಟ್ಟಿರೋರೆಲ್ಲ ಗೈಯಾಳೆ ಆಗಿರಲ್ಲ, ಗೊತ್ತಾ? ಕಮಾನ್ಯಾ.